ಸ್ನೇಹಿತರೆ, ನೀವು ಕೂಡ ಎಲ್ಲರ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ತುಂಬ ದಪ್ಪ ಇದ್ದೀನಿ. ನನಗೆ ಇಷ್ಟವಾಗಿರೋ ಬಟ್ಟೆನ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನನ್ನ ಹೊಟ್ಟೆ ತುಂಬ ದಪ್ಪದಾಗಿ ಕಾಣಿಸುತ್ತೆ. ನಾನು ಜಾಸ್ತಿ ಹೊತ್ತು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ನನ್ನ ದೇಹದಲ್ಲಿ ಹೆಚ್ಚು ಕೊಬ್ಬು ಅನ್ನೋದು ಹೆಚ್ಚಾಗಿದೆ. ಹಾಗಾಗಿ ಈ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಹಾಗೆ ನನಗೆ ಡೆಲಿವರಿ ಆದಮೇಲೆ ಹೆಚ್ಚು ಬೊಜ್ಜು ಅನ್ನೋದು ಹೊಟ್ಟೆ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಹೊಟ್ಟೆಯ ಭಾಗದಲ್ಲಿರುವ ಬೊಜ್ಜನ್ನು ಕರಗಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಸಫರ್ ಪಡ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಾ. ಈ ಬೊಜ್ಜಿನ ಸಮಸ್ಯೆಯಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗದೆ ತುಂಬ ಜನ ಕಷ್ಟಪಡ್ತಾ ಇರುವಂಥದ್ದು. ಅಂಥವರಿಗೆ ಇವತ್ತು ನಾನು ನೈಟ್ ಟೈಮ್ ಡ್ರಿಂಕನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಡ್ರಿಂಕನ್ನು ನಾವು ತೆಗೆದುಕೊಳ್ಳೋದ್ರಿಂದ ಇದು ನಮ್ಮ ದೇಹದಲ್ಲಿ ಇರುವಂಥ ಕೆಟ್ಟ ಕೊಬ್ಬನ್ನು ಹೊರಗಡೆ ಹಾಕೋದಕ್ಕೆ, ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ, ನಮ್ಮ ಇಷ್ಟದ ಪ್ರಕಾರ ನಮ್ಮ ದೇಹದ ತೂಕವನ್ನು ಇಟ್ಕೊಳ್ಳೋದಕ್ಕೆ ಈ ನೈಟ್ ಟೈಮ್ ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಸ್ನೇಹಿತರೆ, ಎಕ್ಸಾಂಪಲ್ ನೋಡೋದಾದ್ರೆ, ನಿಮ್ಮ ಎಲ್ಲರ ಮನೆಗಳಲ್ಲಿ ಪೈಪ್ ಅಥವಾ ಸಿಂಕಲ್ಲಿ ನೀರು ಸರಿಯಾಗಿ ಹೋಗದೇ ಇದ್ದಾಗ ನಾವು ಯೋಚನೆ ಮಾಡ್ತೀವಿ, ಏನೋ ಬ್ಲಾಕೇಜ್ ಆಗಿರುತ್ತೆ ಪೈಪಲ್ಲಿ, ಹಾಗಾಗಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿ. ಆವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಬ್ಲಾಕೇಜನ್ನು ಸರಿ ಮಾಡ್ತೀವಿ, ಆನಂತರ ನೀರು ಸರಿಯಾಗಿ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹ ಕೂಡ, ನಾವು ಎಷ್ಟೋ ದಿನಗಳಿಂದ ನಮ್ಮ ದೇಹಕ್ಕೆ ಬೇಡದೇ ಇರುವಂಥ ಆಹಾರಗಳನ್ನು ತಿಂದಿರುವ ಕಾರಣ ನಮ್ಮ ದೇಹದಲ್ಲಿ ಆ ಆಹಾರಗಳು ಕೆಟ್ಟ ಟಾಕ್ಸಿನ್ಸ್ ರೂಪದಲ್ಲಿ ಜಮಾ ಆಗಿರುತ್ತೆ. ಈ ಟಾಕ್ಸಿನ್ಸ್ಗಳನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳದೆ ನಮ್ಮ ದೇಹಕ್ಕೆ ಯಾವುದೇ ರೀತಿ ಆಹಾರವನ್ನು ಕೊಟ್ಟರೂ ಕೂಡ ಅದು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸವನ್ನು ಮಾಡೋದಿಲ್ಲ. ಅದು ನಮಗೆ ಸರಿಯಾದ ನ್ಯೂಟ್ರಿಷನನ್ನು ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹ ಅನ್ನೋದು ಫ್ಯಾಟ್ ಬರ್ನಿಂಗ್ ಮೋಡಿಂದ ಫ್ಯಾಟ್ ಸ್ಟೋರೇಜ್ ಮೋಡ್ಗೆ ಹೋಗಿರುತ್ತೆ. ಅದನ್ನ ಸರಿ ಮಾಡಬೇಕು ಅಂದರೆ ನಾವು ಮಾಡಬೇಕಾಗಿರುವ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇರುವಂಥ ಕೆಟ್ಟ ಟಾಕ್ಸಿನ್ಸ್ಗಳನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು. ಇದನ್ನ ಕ್ಲಿಯರ್ ಮಾಡಿದ ಮೇಲೆ ನಮ್ಮ ದೇಹ ಅನ್ನೋದು ಫ್ಯಾಟ್ ಸ್ಟೋರೇಜ್ ಮೋಡಿಂದ ಫ್ಯಾಟ್ ಬರ್ನಿಂಗ್ ಮೋಡ್ಗೆ ಬರ್ತಾ ಹೋಗುತ್ತೆ. ಈ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ನೈಟ್ ಟೈಮ್ ಡ್ರಿಂಕನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಈ ಡ್ರಿಂಕನ್ನು ನಾವು ರಾತ್ರಿ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ರಾತ್ರಿ ಆ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ, ನಮ್ಮ ದೇಹದಲ್ಲಿರುವ ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕುವ ಕೆಲಸವನ್ನು ನಡೆಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಆ ಟಾಕ್ಸಿನ್ಸ್ಗಳು ಅನ್ನೋದು ನಮ್ಮ ದೇಹದಿಂದ ಕ್ಲಿಯರ್ ಆಗೋದಕ್ಕೆ ಶುರುವಾಗುತ್ತೆ. ಬೆಳಿಗ್ಗೆ ಸರಾಗವಾಗಿ ನಮ್ಮ ದೇಹದಿಂದ ಆ ಟಾಕ್ಸಿನ್ಸ್ಗಳು ಹೊರಗಡೆ ಹೋಗೋದಕ್ಕೆ ಶುರುವಾಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಕೆಲಸ ಅನ್ನೋದು ನಿಧಾನವಾಗಿ ಶುರುವಾಗ್ತಾ ಹೋಗುತ್ತೆ. ಫ್ಯಾಟ್ ಸ್ಟೋರೇಜ್ ಮೋಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಡ್ರಿಂಕನ್ನು ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕಿ ಮೆಟಬಾಲಿಕ್ ಸಿಸ್ಟಮನ್ನು ಇಂಪ್ರೂವ್ ಮಾಡಿ ಫ್ಯಾಟ್ ಬರ್ನಿಂಗ್ ಕೆಲಸವನ್ನು ಶುರು ಮಾಡಿ ಅದು ಡೈಜೆಷನ್ ಮುಖಾಂತರ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಡ್ರಿಂಕ್ ಯಾವುದು ನೈಟ್ ಟೈಮ್ ಕುಡಿಯುವಂಥದ್ದು, ಹಾಗೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ, ಅದರ ಬೆನಿಫಿಟ್ಸ್ ಏನು ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಆಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ, ಹಾಗಿದ್ರೆ ಆ ನೈಟ್ ಟೈಮ್ ಡ್ರಿಂಕ್ ಯಾವುದು, ಅದರ ಇಂಗ್ರೀಡಿಯೆಂಟ್ಸ್ ಏನು, ಅದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಎಲ್ಲವನ್ನ ತಿಳ್ಕೊಂಡು ಬರೋಣ. ಈ ನೈಟ್ ಟೈಮ್ ವೆಯ್ಟ್ ಲಾಸ್ ಡ್ರಿಂಕನ್ನು ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಪಾತ್ರೆಗೆ ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ಇಲ್ಲಿ ನಾನು 1 ಚಮಚ ಆಗುವಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ಇದರಲ್ಲಿರುವಂಥ ಥೈಮಾಲ್ ಅನ್ನೋ ಅಂಶ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸಿ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ. ಆನಂತರ ನಾನಿಲ್ಲಿ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈ ಅರಿಶಿನ ಪುಡಿಯಲ್ಲಿರುವ ಕರ್ಕ್ಯೂಮಿನ್ ಅನ್ನೋ ಅಂಶ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಆನಂತರ ನಾನಿಲ್ಲಿ ಅರ್ಧ ಇಂಚಾಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ಈ ಶುಂಠಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸುತ್ತೆ. ಇದರಲ್ಲಿರುವಂತಹ ಜಿಂಜರಾಲ್ ಅನ್ನೋ ಅಂಶ, ಈ ಉಷ್ಣಾಂಶ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ, ಕೊಬ್ಬನ್ನು ಸುಡೋದಕ್ಕೆ ಈ ಶುಂಠಿ ಕೂಡ ಸಹಾಯ ಮಾಡುತ್ತೆ. ಈ 3 ಪದಾರ್ಥಗಳನ್ನು ಸೇರಿಸಿ ನಾವು ಈ ರೀತಿಯಾದ ಡ್ರಿಂಕನ್ನು ಪ್ರಿಪೇರ್ ಮಾಡಬೇಕು. ನಾವು 1 ಗ್ಲಾಸ್ ಹಾಕಿರುವಂಥದ್ದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ ಇದನ್ನು ಪ್ರಿಪೇರ್ ಮಾಡಿಕೊಂಡು ದಿನನಿತ್ಯ ಬಳಸೋದ್ರಿಂದ ಇದು ನಮ್ಮ ದೇಹದ ತೂಕದ ನಿರ್ವಹಣೆಗೆ ಸಹಾಯ ಮಾಡುತ್ತೆ.
ನೋಡಿದ್ರಲ್ವಾ, ಈ ಒಂದು ನೈಟ್ ಟೈಮ್ ಕುಡಿಬಹುದಾದಂಥ ಒಂದು ಡ್ರಿಂಕನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಇದು ಹೇಗೆ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನ ನೀವು ದಿನ ರಾತ್ರಿ ಮಲ್ಕೊಳ್ಳೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಕುಡಿದು ಮಲಗಿ ಪ್ರಿಪೇರ್ ಮಾಡಿಕೊಂಡು ಇದನ್ನ ಒಂದು ಕಂಟಿನ್ಯೂಸ್ ಆಗಿ 15 ದಿವಸಗಳ ಕಾಲ ಬಳಸಿ ನೋಡಿ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ 15 ದಿವಸದಲ್ಲೇ ನಿಮ್ಮ ಒಂದು ಕೊಬ್ಬನ್ನ ಸುಡೋದಕ್ಕೆ, ನಿಮ್ಮ ದೇಹದಲ್ಲಿ ಹೆಚ್ಚುವರಿ ಕೊಬ್ಬು ಕರಗುವುದು, ಹಾಗೆ ನಿಮ್ಮ ತೂಕದಲ್ಲಿ ಆಗುವಂತ ಬದಲಾವಣೆ ನೀವೇ ಗಮನಿಸ್ತಾ ಹೋಗ್ತೀರಾ. ಹಾಗೆ ನನಗೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಸಾಕಷ್ಟು ನಾನು ವೆಯ್ಟ್ ಲಾಸ್ ರೆಮಿಡೀಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಕೆಲವರು ಮೆಸೇಜ್ ಮಾಡ್ತಾರೆ, ನನಗೆ ಇದರಿಂದ ಏನು ರಿಸಲ್ಟ್ ಸಿಕ್ಕಿಲ್ಲ, ನನಗೆ ಇದರಿಂದ ವೆಯ್ಟ್ ಲಾಸ್ ಆಗಿಲ್ಲ ಅಂತ ಹೇಳಿ. ನೀವು ಯಾವುದೇ ರೆಮಿಡೀಸ್ ಆಗಲಿ ಒಂದು ಮ್ಯಾಜಿಕ್ ಅಲ್ಲ. ಅದನ್ನ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಕೂಡ ಇರಬೇಕು. ನೀವು ಅದರ ಜೊತೆಯಲ್ಲಿ ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ಫಾಲೋ ಮಾಡಬೇಕು. ಹೆಚ್ಚಿನದಾಗಿ ನೀರನ್ನು ಕುಡಿಬೇಕು. ಹಾಗೆ ನಿಮ್ಮ ದೇಹಕ್ಕೆ ಒಂದು ಹೆಚ್ಚಿನ ಒಂದು 20-30 ನಿಮಿಷಗಳ ಕಾಲ ದಿನನಿತ್ಯ ಏನಾದರೂ ಒಂದು ವರ್ಕೌಟ್ಸನ್ನು ಮಾಡಬೇಕು. ಹೀಗೆ ಮಾಡಿದರೆ, ಅದರ ಜೊತೆಯಲ್ಲಿ ನೀವು ಈ ರೆಮಿಡೀಸ್ಗಳನ್ನು ಟ್ರೈ ಮಾಡಿದರೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಯಾವುದೇ ಡೌಟ್ ಇಲ್ಲ. ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದ ಮೇಲೆ ನೀವು ಖಂಡಿತ ಈ ರೀತಿಯಾಗಿ ನಿಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡ್ರೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾವುದೇ ರೆಮಿಡೀಸ್ ಆಗಲಿ, ಹೋಮ್ ರೆಮಿಡೀಸ್ ಆಗಲಿ, ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನ್ಯಾಚುರಲಿ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಿಧಾನವಾಗಿ ಆದರೂ ನಿಮಗೆ ಖಂಡಿತ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಈ ರೆಮಿಡೀಸ್ ಕೂಡ ಅಷ್ಟೇ, ನಿಮಗೆ ನೈಟ್ ಟೈಮ್ ಕುಡಿದು ಮಲಗೋದ್ರಿಂದ ಇದು ನಿಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೆ ಕೆಲಸ ಮಾಡುತ್ತೆ. ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋದಕ್ಕೆ ಕೆಲಸ ಮಾಡುತ್ತೆ. ಹಾಗೆ ಇದನ್ನ ಯಾರೆಲ್ಲ ಕುಡಿಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಮತ್ತೆ ಗರ್ಭಿಣಿ ಸ್ತ್ರೀಯರು, ಮಕ್ಕಳಿಗೆ ಹಾಲುಣಿಸುವವರು, ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವರು, ಅಂಥವರು ಇದನ್ನ ಕುಡಿಯೋದು ಬೇಡ. ಮತ್ತೆ ಎಲ್ಲ ವಯಸ್ಸಿನವರು ಕೂಡ ಇದನ್ನ ಕುಡಿಬಹುದು. ಹಾಗಿದ್ರೆ ಈ ಒಂದು ನೈಟ್ ಟೈಮ್ ಡ್ರಿಂಕನ್ನು ಹೇಗೆ ಪ್ರಿಪೇರ್ ಮಾಡೋದು ಎಲ್ಲವನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿದರೆ ಇದರಿಂದ ರಿಸಲ್ಟ್ ಸಿಕ್ಕರೆ ನಮ್ಮ ಚಾನಲ್ಗೆ ಬಂದು, ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಇದನ್ನು ಯೂಸ್ ಮಾಡೋದಕ್ಕೆ, ಬಳಸೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ಹಾಗೆ ಅವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.